ಶೃಂಗೇರಿ ಕಿಷ್ಕಿಂಧ ಮಧ್ಯೆ ನಡೆದ ಜಲ ಮತ್ತು ಜನ ಜಾಗೃತಿ ಪಾದಯಾತ್ರೆಯ ನಿರ್ಮಲ ತುಂಗಭದ್ರಾ ಅಭಿಯಾನ ವರದಿ ಬಿಡುಗಡೆ ಕುರಿತು ಸಮೀಕ್ಷಾ ವರದಿ. ಶೃಂಗೇರಿ ಕಿಷ್ಕಿಂಧ ಮಧ್ಯೆ ನಡೆದ ಜಲ ಮತ್ತು ಜನ ಜಾಗೃತಿ ಪಾದಯಾತ್ರೆಯ ನಿರ್ಮಲ ತುಂಗಭದ್ರಾ ಅಭಿಯಾನ ವರದಿ ಬಿಡುಗಡೆ ಕುರಿತು ಸಮೀಕ್ಷಾ ವರದಿಯನ್ನು ದಿನಾಂಕ 22/7/2025 ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಲಯನ್ಸ್ ಕ್ಲಬ್ IMA ಹಾಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ವರದಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಾಭಿಮಾನದ ಸಂಚಾಲಕ CP ಮಾಧವನ್, ರಾಷ್ಟ್ರೀಯ ಅಧ್ಯಕ್ಷರು ಬಸವರಾಜ್ ಪಾಟೀಲ್ ವಿರುಪಾಪುರ, ಪ್ರೊಫೆಸರ್ BM ಕುಮಾರಸ್ವಾಮಿ, ಮುಖ್ಯ ಅತಿಥಿಗಳಾಗಿ BC ಪ್ರಾಣೇಶ್ ಗಂಗಾವತಿ, ಡಾಕ್ಟರ್ ಸೋಮರಾಜು, ಡಾಕ್ಟರ್ ಮಂಜುನಾಥ್ ಗೌಡ, ಕರ್ನಾಟಕ ರಾಜ್ಯ ಅಧ್ಯಕ್ಷ ಶಂಕರ್, ಉತ್ತರ ಕರ್ನಾಟಕ ಅಧ್ಯಕ್ಷ ಸಂತೋಷ್ ಕೆಲೋಜಿ, ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ನಿರ್ಮಲಾ ತುಂಗಭದ್ರಾ ಅಭಿಯಾನ ಪ್ರಮುಖರಾದ ಮಾಧವನ್, ಬಾಲಕೃಷ್ಣ ನಾಯ್ಡು, ಲೋಕೇಶಪ್ಪ, ಸಮಾಜ ಸೇವಕರಾದ ಮಂಜುನಾಥ್ ಕಟ್ಟಿಮನಿ ಗಂಗಾವತಿ, ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಜಗನ್ನಾಥ್ ಆಲಂಪಲ್ಲಿ, ಅಧ್ಯಕ್ಷ ರುದ್ರೇಶ್ ಆರ್ಯಾಳ್, ಉಪನ್ಯಾಸಕರಾದ ಪವನ್ ಗುಂಡೂರ್, AK ಮಹೇಶ್, ರಾಘವೇಂದ್ರ ಚೌಡ್ಕಿ, KYTC ಸದಸ್ಯರಾದ ಅರ್ಜುನ್, TP ರಫಿ, ಹರನಾಯಕ, ರಾಘವೇಂದ್ರ ಟೂನ, ಮಂಜುನಾಥ್ ಸಿರಿಗೇರಿ, ವಿನಯ್ ಪಾಟೀಲ್, ಕೃಷ್ಣ ಪ್ರಕಾಶ್, ಶ್ರೀಧರ್, ಸುರೇಶ್ ಮಾನ್ವಿ, ಪ್ರಭು ಮಾನ್ವಿ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಾನ್ಯರೇ, ತಾವು ನೆನಪಿರಬಹುದು, 8ನೇ ಜನವರಿ ಈ ಗಂಗಾವತಿ ನಗರದಲ್ಲಿ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನ ಅತಿ ದೊಡ್ಡ ಒಂದು ಪ್ರೊಸೆಷನ್ ಮಾಡಿ ಇದೇ ಗ್ರೌಂಡಲ್ಲಿ ನಮ್ದು ಒಂದು 4 ತಾಸುಗಳ ಕಾಲ ಒಂದು ಕಾರ್ಯಕ್ರಮ ನಡೆದಿತ್ತು. ನಾವು ಇದನ್ನ ಶೃಂಗೇರಿಯಿಂದ ಶ್ರೀಶೈಲಂವರೆಗೆ ನಾವು ಇದನ್ನ ಯೋಜನೆಯನ್ನು ಮಾಡಿದ್ವಿ. ಆದ್ರೆ ಹಂತ ಹಂತಗಳಲ್ಲಿ ನಾವು ಯೋಜನೆಯನ್ನು ತಗೊಂಡಿದ್ವಿ. ಯಾಕಂದ್ರೆ ನಿರಂತರವಾಗಿ 3-4 ತಿಂಗಳ ನಡೆಯುವಂಥದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅನೇಕ ಭಿನ್ನತೆಯಿಂದ ಕೂಡಿರ್ತಕ್ಕಂಥ ಭಾಗದಲ್ಲಿ ನಾವು ಹೋಗೋದಿದೆ. ಹೀಗಾಗಿ ನಾವು 1ನೇ ಹಂತ ಶೃಂಗೇರಿಯಿಂದ ಹರಿಹರದವರೆಗೆ, 2ನೇ ಹಂತ ಹರಿಹರದಿಂದ ಕಿಷ್ಕಿಂಧೆಯವರೆಗೆ, 3ನೇ ಹಂತ ಕಿಷ್ಕಿಂಧೆಯಿಂದ ಮಂತ್ರಾಲಯ ಎಂಬುದವರೆಗೆ, ಆ ಮುಂದಿಂದು ಆಂಧ್ರದವರ ಸಹಯೋಗದೊಡನೆ ಅದರದ ಆಯೋಜನೆ ಆಗ್ತಾ ಇದೆ. ನಾವು ಕೇಳಿರೋ ಹಾಗೆ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಈ ದೇಶದ ಸುಮಾರು 83 ನದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗಂಗಾ, ಯಮುನೆ, ನರ್ಮದೆ, ಆನಂತರ ಮಧ್ಯಪ್ರದೇಶದಲ್ಲಿ ಬರುವ ಚಂಬಲ್ ನದಿ, ಬೋಧಗಯಾದಲ್ಲಿ ಬರ್ತಕ್ಕಂಥ ಫಲ್ಗು ನದಿ, ಈ ರೀತಿಯ 82 ನದಿಗಳಲ್ಲಿ ಇನ್ಕ್ಲೂಡಿಂಗ್ ನಾರ್ತ್ ಈಸ್ಟ್ದಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶದ ಒಟ್ಟು 15,700 ನದಿಗಳು ಅಲ್ಲಿ 5,600ಕ್ಕೂ ಮಿಕ್ಕು ನದಿಗಳು ಭೂಪಟದಲ್ಲಿ ಕಾಣದ ಹಾಗೆ ಮಾಯ ಆಗಿ ಹೋಗ್ಬಿಟ್ಟಿದ್ದಾವೆ. ಈಗ ದಕ್ಷಿಣ ಭಾರತದಲ್ಲಿ ಅತಿ ಅಪಾಯದಲ್ಲಿರ್ತಕ್ಕಂಥ ನದಿ ತುಂಗಭದ್ರಾ ಅಂತಂದು ಗುರುತಿಸಿದೆ. 2040-50 ಹೊತ್ತಿಗೆ ಈ ನದಿ ಕೇವಲ ಕುಡಿಯೋ ನೀರಿಗಾಗಿ ಮಾತ್ರ ಉಳಿಸಿಕೊಳ್ಬಹುದು. ಅದು ನದಿಯ ಜಲದ ಪವಿತ್ರತೆ ಮತ್ತು ಪರಿಶುದ್ಧತೆ ಇದ್ದರೆ ಮಾತ್ರ. ಈ ರೀತಿಯ ಅಪಾಯದ ಕರೆಗಂಟೆ ಇದ್ರೂ ಕೂಡ ನಮ್ಮಲ್ಲಿ ಒಂದು ರೀತಿಯ ಸಂವೇದನಾಹೀನತೆ ಏನು ಬಂದಿದೆ. ನಾವು ಸಂವೇದನೆಯನ್ನೇ ಕಳೆದುಕೊಂಡ್ಬಿಟ್ಟಿದ್ದೀವಿ. ನಲ್ಲಿಯಲ್ಲಿ ನೀರು ಹೋಗ್ತಿರುತ್ತೆ, ನೋಡ್ಕೊಂತ ಹೋಗ್ತೀವಿ, ಯಾರು ನಲ್ಲಿ ಆಫ್ ಮಾಡ್ಬೇಕನ್ನಲ್ಲ, ಬೀದಿ ದೀಪಗಳು ಉರಿತಿರ್ತವೆ, ಸಾಮಾನ್ಯ ಮಾತು ಹೇಳ್ತಾ ಇದ್ದೀನಿ. ಇದಕ್ಕೆ ಮೂಲ ಕಾರಣ ಸಂವೇದನಾ ಶೂನ್ಯತೆ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಹೀಗಾಗಿ ಮುಂದಿನ ಮಹಾಯುದ್ಧಗಳು ನೀರಿಗಾಗಿ ಸಂಭವಿಸ್ತವೆ ಅಂತಕ್ಕಂಥದ್ದನ್ನು ನೋಡಿದ್ದೀರಿ. ಕ್ಲೈಮೇಟ್ ಚೇಂಜ್ದಲ್ಲಿ ಈಗಾಗಲೇ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದೆ ಕ್ಲೈಮೇಟ್ ಚೇಂಜ್. ಅಕಾಲಿಕ ಮಳೆಗಳಾಗ್ತಕ್ಕಂಥದ್ದು, ಪ್ರವಾಹ, ಭೀಕರ ಬರಗಾಲ ಇವೆಲ್ಲ ನೋಡ್ತಾ ಇದ್ದೀವಿ. ಇಷ್ಟಿದ್ದೂ ಕೂಡ ನಾವು ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಮನುಷ್ಯರಾಗಿ ನಮ್ಮ ಭೂಮಾತೆಗೆ, ನಮ್ಮ ಪ್ರಕೃತಿಗೆ ಮಾಡ್ತಕ್ಕಂಥ ಅಪಚಾರ. ಇದನ್ನ ಬಹಳ ದೊಡ್ಡ ರೀತಿಯಲ್ಲಿ ಜನಜಾಗೃತಿ ಮತ್ತು ಜಲಜಾಗೃತಿ ಎಂಬ ಹೆಸರಿನಲ್ಲಿ ನಾವು ದೇಶಾದ್ಯಂತ ನದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಕೃತಿ ಕೇಂದ್ರಿತವಾದ ವಿಕಾಸ ಅಂತ ನಾವು ಇಟ್ಟಿದ್ದೀವಿ. ನದಿ ಹುಟ್ಟುವ ಜಾಗದಿಂದ ಅಂದ್ರೆ ಶೃಂಗೇರಿಗೆ 30 ಕಿಲೋಮೀಟರ್ ಹಿಂದರದಲ್ಲಿ ವರಾಹ ಪರ್ವತ ಅಂತ ಇದೆ. ಅಲ್ಲಿ ಗಂಗಡಿ ಕಲ್ಲುತ್ತಿ ಕರೀತಾರೆ. ಗಂಗಾ ಮೂಲ ಅಂತಕ್ಕಂಥ ಕಡೆ
ತುಂಗಾ ಮತ್ತು ಭದ್ರಾ, ನೇತ್ರಾವತಿ ಮೂರು ಒಂದೇ ಕಡೆ ಹುಟ್ಟತ್ವೆ. ನೇತ್ರಾವತಿ ಪಶ್ಚಿಮಕ್ಕೆ ಹರಿದು ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ತುಂಗಾ ಶೃಂಗೇರಿ ಕಡೆ ಹರಿಯತ್ತೆ. ಭದ್ರಾ ಹೊಳೆ ಕಳಸಾ ಹೊರನಾಡ್ ಕಡೆ ಹರಿದು ಕೂಡ್ಲಿ ಹತ್ರ, ಶಿವಮೊಗ್ಗ ಹತ್ರ ಕೂಡ್ಲಿ ಹತ್ರ ಎರಡು ಒಂದಾಗಿ ಸೇರಿ ತುಂಗಭದ್ರಾ ಆಗಿ ಅಲ್ಲಿಂದ ಮುಂದಕ್ಕೆ ತುಂಗಭದ್ರಾ ಅನ್ನೋ ಹೆಸರಿಟ್ಟುಕೊಂಡು ಹರಿಯುತ್ತೆ. ಒಟ್ಟು ಕೂಡ್ಲಿಯಿಂದ ಸಂಗಮದವರೆಗೆ 693 ಕಿಲೋಮೀಟರ್ ಈ ನದಿಯ ಉದ್ದ. ಅದರಲ್ಲಿ 544 ಕಿಲೋಮೀಟರ್ ಅಂದ್ರೆ ಇದರ ಉದ್ದದ 78% ಕರ್ನಾಟಕದಲ್ಲೇ ಹರಿಯುತ್ತೆ. ಬಹುಶಃ ಕಾವೇರಿಗಿಂತಲೂ ದೊಡ್ಡದಾದಂತ ನದಿ ಈ ತುಂಗಭದ್ರಾ.